ಹಾಯ್ ಲೀಡರ್ಸ್, ಎಲ್ರಿಗೂ ನಮಸ್ತೆ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ಒಂದು ಇಂಪಾರ್ಟೆಂಟ್ ಸಬ್ಜೆಕ್ಟ್ ಬಗ್ಗೆ ಚರ್ಚೆ ಮಾಡೋಣ. ಆಲ್ರೆಡಿ ನಿಮ್ಗೆ ಇವತ್ತಿನ ಸಬ್ಜೆಕ್ಟ್ ಯಾವುದು ಅಂತೇಳಿ ಗೊತ್ತಾಗಿದೆ ಅಂತ ಅನ್ಕೊಳ್ತೀನಿ. ಸಬ್ಜೆಕ್ಟ್ ಬಂದು ನೆಟ್ವರ್ಕ್ ಮಾರ್ಕೆಟಿಂಗ್ ಅಂದ್ರೆ ಏನು ಅಥವಾ ಡೈರೆಕ್ಟ್ ಸೆಲ್ಲಿಂಗ್ ಅಂದ್ರೆ ಏನು ಅನ್ನೋ ಒಂದು ವಿಚಾರ. ತುಂಬಾ ಜನರಿಗೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಫುಲ್ ಕ್ಲಾರಿಟಿ ಬೇಕಾಗಿದೆ. ಹಾಗಾಗಿ ಆ ಕ್ಲಾರಿಟಿ ಕೊಡೋಣ ಅನ್ನೋ ಒಂದು ಕಾರಣಕ್ಕೇನೆ ಇವತ್ತಿನ ಕ್ಲಾಸ್ನ ನಾವು ಹಮ್ಮಿಕೊಂಡಿರುವಂತದ್ದು. ಹಾಗಾಗಿ ನಿಮ್ಮ ಟೀಮ್ನಲ್ಲಿ ಯಾರೆಲ್ಲ ಜಾಯಿನ್ ಆಗಿದ್ದಾರೆ, ಎಸ್ಪೆಷಲಿ ನ್ಯೂ ಮೆಂಬರ್ಸ್, ಅವ್ರುಗಳನ್ನ ಇವತ್ತಿನ ಮೀಟಿಂಗ್ಗೆ ಕನೆಕ್ಟ್ ಮಾಡಿ. ಯಾಕೆ ಅಂತಂದ್ರೆ ನೆಟ್ವರ್ಕ್ ಮಾರ್ಕೆಟಿಂಗ್ ಬಗ್ಗೆ ಒಂದು ಬೇಸಿಕ್ ಸಬ್ಜೆಕ್ಟ್ ಇವತ್ತು ನಾನು ತಗೊಳ್ತಿರುವಂಥದ್ದು. ಹಾಗಾಗಿ ಬೇಸಿಕ್ ವಿಚಾರವನ್ನ ರೀಸೆಂಟ್ ಆಗಿ ಜಾಯಿನ್ ಆದಂತಹ ವ್ಯಕ್ತಿಗಳಿಗೆ ತಲುಪಿಸುವಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗಿರತ್ತೆ. ಅದಕ್ಕೋಸ್ಕರ ನೀವು ಯಾವ್ದೆಲ್ಲ ಗ್ರೂಪ್ಸ್ ಗಳಲ್ಲಿ ಇದ್ದೀರಾ ನಿಮ್ಮ ಸಂಸ್ಥೆಯಲ್ಲಿ, ಆ ಒಂದು ಗ್ರೂಪ್ಸ್ ಗಳಿಗೆ ಇವತ್ತಿನ ಒಂದು ಮೀಟಿಂಗ್ ಲಿಂಕ್ ನ ಕಳಿಸಿ ಇಮಿಡಿಯೇಟ್ಲಿ ಮೀಟಿಂಗಿಗೆ ಜಾಯಿನ್ ಆಗ್ಲಿಕ್ಕೆ ಹೇಳಿ ಅಂತ ಹೇಳ್ತಾ, ಡೈರೆಕ್ಟ್ ಸೆಲ್ಲಿಂಗ್ ಬಗ್ಗೆ ಏನು ಅನ್ನೋದನ್ನ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಫಸ್ಟ್ ಬೇಸಿಕ್ಸ್ ನ ತಿಳ್ಕೊಳ್ಳೋಣ. ಜೀವನದಲ್ಲಿ ಅತಿ ಮುಖ್ಯವಾಗಿ ಬೇಕಾಗಿರುವಂತ ವಿಚಾರ ಯಾವುದು ಅಂತೇಳಿ ನಾವೊಂದು ಪ್ರಶ್ನೆ ಮಾಡಿದ್ರೆ ಒಂದು ಮೀಟಿಂಗ್ ನಲ್ಲಿ ತುಂಬಾ ಜನರು ತುಂಬಾ ರೀತಿಯ ಆನ್ಸರ್ನ ಮಾಡ್ತಾರೆ. ಕೆಲವರು ಹಣ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ, ಹಣ ಇಲ್ಲದೆ ಜೀವನ ನಡೆಸಲಿಕ್ಕೆ ಆಗಲ್ಲ ಅಂತ ಹೇಳ್ತಾರೆ. ಇನ್ ಕೆಲವರು ಆರೋಗ್ಯ ಅಂತ ಹೇಳ್ತಾರೆ. ಇನ್ ಕೆಲವರು ಒಂದು ಒಳ್ಳೆಯ ಕುಟುಂಬ ಇರೋದು ತುಂಬಾ ಇಂಪಾರ್ಟೆಂಟ್, ಒಂದು ನೆಮ್ಮದಿಯ ಜೀವನ ಇರೋದು ತುಂಬಾ ಇಂಪಾರ್ಟೆಂಟ್, ಜೀವನದಲ್ಲಿ ಹೆಸರು ಮಾಡುವಂಥದ್ದು ತುಂಬಾ ಇಂಪಾರ್ಟೆಂಟ್, ಗೌರವ ಗಳಿಸೋದು ಇಂಪಾರ್ಟೆಂಟ್. ಹೀಗೆ ವ್ಯಕ್ತಿಯಿಂದ ವ್ಯಕ್ತಿಗೆ ಜೀವನದಲ್ಲಿ ಅತಿ ಮುಖ್ಯವಾಗಿ ಬೇಕಾಗಿರೋದೇನು ಅನ್ನೋದು ವೇರಿಯೇಷನ್ ಆಗತ್ತೆ. ಬಟ್ ಇವತ್ತು ಆರೋಗ್ಯ, ಹಣ, ನೆಮ್ಮದಿ, ಗೌರವ ಇವೆಲ್ಲವೂ ಕೂಡ ಆ ಒಂದು ವಿಚಾರಕ್ಕೆ ಬೇಕಾಗಿರುತ್ತೆ. ಆ ಒಂದು ವಿಚಾರ ಯಾವುದು ಅಂತಂದ್ರೆ ಖುಷಿ, ಹ್ಯಾಪಿನೆಸ್. ಇವತ್ತು ಹಣ ಯಾಕೆ ಅಂತಂದ್ರೆ ಹಣ ಇದ್ರೆ ನಮಗೆ ಖುಷಿ ಇರುತ್ತೆ. ಆರೋಗ್ಯ ಯಾಕೆ ಅಂತಂದ್ರೆ ಆರೋಗ್ಯ ಇದ್ರೆ ನಮಗೆ ಖುಷಿ ಇರುತ್ತೆ. ನೆಮ್ಮದಿಯ ಜೀವನ ಯಾಕೆ ಅಂತಂದ್ರೆ ಆ ನೆಮ್ಮದಿಯ ಜೀವನ ಇರುವಂತದ್ದು ನಮ್ಗೆ ಖುಷಿ ಕೊಡುತ್ತೆ. ಹಾಗೆ ಜೀವನದಲ್ಲಿ ಪ್ರತಿಯೊಂದು ಕೂಡ ಬೇಕಾಗಿರುವಂತದ್ದು ಈ ಖುಷಿಗೋಸ್ಕರ. ಇವತ್ತು ನಿಮ್ಗಳಿಗೆ ನಾನೊಂದು ಪ್ರಶ್ನೆ ಕೇಳ್ತೀನಿ, ಇವತ್ತು ಖುಷಿ ಇಲ್ಲದೆ ನೀವು ಜೀವನ ನಡೆಸ್ಲಿಕ್ಕೆ ಸಾಧ್ಯತೆ ಇದೆಯಾ? ಒಂದ್ ಪಕ್ಷ ಸ್ವಲ್ಪ ಹಣ ಇಲ್ಲ ಅಂತಂದ್ರೆ ಜೀವನ ನಡೆಸಬಹುದು, ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸ ಇದ್ರೆ ಜೀವನ ನಡೆಸಬಹುದೇನೋ. ಆದರೆ ಖುಷಿನೇ ಇಲ್ಲ, ಖುಷಿ ಇಲ್ಲದೆ ಇರುವಂತಹ ಜೀವನದಲ್ಲಿ ಎಷ್ಟು ನಿಮಿಷ ನೀವು ಜೀವನ ನಡೆಸಬಹುದು? ಎಷ್ಟು ಗಂಟೆಗಳ ಕಾಲ ಜೀವನ ನಡೆಸಬಹುದು? ಯಾವ ಮೂಮೆಂಟ್ ಅಲ್ಲಿ ನಮ್ಮಲ್ಲಿ ಖುಷಿ ಇರಲ್ವೋ ಆ ಮೂಮೆಂಟ್ ಅಲ್ಲೇ ನಾವು ಜೀವನದ ಮೇಲೆ ಜಿಗುಪ್ಸೆಯನ್ನ ಕಾಣ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಅಷ್ಟು ಇಂಪಾರ್ಟೆಂಟ್ ಸಬ್ಜೆಕ್ಟ್ ಖುಷಿ ಅನ್ನುವಂಥದ್ದು. ಆರ್ ಯು ಅಗ್ರಿ ವಿತ್ ಮೀ? ಅಕ್ಸೆಪ್ಟ್ ಮಾಡ್ತೀರಾ? ಒಂದ್ಸಲ ಎಲ್ಲರನ್ನು ಕೂಡ ಅನ್ಮ್ಯೂಟ್ ಮಾಡ್ತೀನಿ. ಎಸ್ ಸರ್. ಎಸ್ ಸರ್, ಹೌದು ಸರ್. ಎಸ್ ಸರ್, ಓಕೆ ಸರ್. ಎಸ್, ಥ್ಯಾಂಕ್ ಯು. ಸೊ ಅಂತ ಒಂದು ಇಂಪಾರ್ಟೆಂಟ್ ಸಬ್ಜೆಕ್ಟ್ ದಟ್ ಇಸ್ ಕಾಲ್ಡ್ ಹ್ಯಾಪಿನೆಸ್. ಹಾಗಾದ್ರೆ ಈ ಹ್ಯಾಪಿನೆಸ್ ನ ಕಂಟ್ರೋಲ್ ಮಾಡ್ತಿರೋದು ಯಾವುದು? ಅತಿ ಹೆಚ್ಚು ಕಂಟ್ರೋಲ್ ಮಾಡ್ತಿರುವಂತದ್ದು ದಟ್ ಇಸ್ ಕಾಲ್ಡ್ ಮನಿ ಅಂತ ಹೇಳ್ತಾರೆ. ಮನಿ ಇಸ್ ನಾಟ್ ಎವ್ರಿಥಿಂಗ್ ಬಟ್ ವಿ ನೀಡ್ ಮನಿ ಫಾರ್ ಎವ್ರಿಥಿಂಗ್ ಅಂತ ಹೇಳ್ತಾರೆ. ದುಡ್ಡಿನ ಕೈಲಿ ಖುಷಿನ ಖರೀದಿ ಮಾಡ್ಲಿಕ್ಕೆ ಆಗದೆ ಇರಬಹುದು, ಆದ್ರೆ ದುಡ್ಡಿನ ಕೈಲಿ ವಸ್ತುಗಳನ್ನ ಖರೀದಿ ಮಾಡಬಹುದು. ಆ ವಸ್ತುಗಳಿಂದ ನಮ್ಗೆ ಖುಷಿ ಸಿಗುತ್ತೆ. ಉದಾಹರಣೆಗೆ ಬೈಕ್ ತಗೊಳ್ಳಿಕ್ಕೆ ಹಣ ಬೇಕು, ಆ ಬೈಕ್ ನ ಡ್ರೈವ್ ಮಾಡೋದ್ರಿಂದ ನಮ್ಗೆ ಖುಷಿ ಸಿಗುತ್ತೆ. ಕಾರ್ ತಗೊಳ್ಳೋದಕ್ಕೆ ಹಣ ಬೇಕು, ಆ ಕಾರ್ನ ಡ್ರೈವ್ ಮಾಡೋದ್ರಿಂದ ನಮ್ಗೆ ಖುಷಿ ಸಿಗುತ್ತೆ. ಸೊ ಅಷ್ಟು ಇವತ್ತು ಇಂಪಾರ್ಟೆಂಟ್ ಆಗಿದೆ ಹಣ ಅನ್ನುವಂಥದ್ದು. ಪ್ರತಿಯೊಬ್ಬರ ಜೀವನದಲ್ಲಿ ಮೇಜರ್ ರೋಲ್ ನ ಪ್ಲೇ ಮಾಡ್ತಾ ಇದೆ. ಹಾಗಾದ್ರೆ ಎಷ್ಟು ಹಣ ಬೇಕು ಅನ್ನೋ ಒಂದು ಪ್ರಶ್ನೆಯನ್ನು ನಿಮ್ಗೆ ಕೇಳಿದ್ರೆ ನಿಮ್ಮ ಆನ್ಸರ್ ಏನಾಗಿರುತ್ತೆ? ಚಾಟ್ ಬಾಕ್ಸ್ ನಲ್ಲಿ ಆನ್ಸರ್ ಮಾಡಿ. ಎಷ್ಟು ಹಣ ಬೇಕು ನಿಮ್ಗೆ ನಿಮ್ಮ ಜೀವನದಲ್ಲಿ? ಹಣವೇ ಅಷ್ಟೊಂದು ಇಂಪಾರ್ಟೆಂಟ್ ಆಗಿರುವಾಗ ಇವತ್ತಿನ ಪ್ರಪಂಚದಲ್ಲಿ ಎಷ್ಟು ಹಣ ಇದ್ರೆ ನೀವು ತುಂಬಾ ಖುಷಿಯಾಗಿರ್ತೀರಾ? ನೋಡೋಣ, ಆನ್ಸರ್ ಮಾಡಿ ಚಾಟ್ ಬಾಕ್ಸ್ ನಲ್ಲಿ. ಮುಸ್ತಾಫ್ ಸರ್ ಹೇಳ್ತಾ ಇದಾರೆ 100 crores ಅಂತ ಹೇಳಿ. ರಾಧಾ ಮೇಡಮ್ ಹೇಳ್ತಿದ್ದಾರೆ ಅನ್ಲಿಮಿಟೆಡ್. ಶುಭಂ ಸರ್ ಹೇಳ್ತಿದ್ದಾರೆ ಅನ್ಲಿಮಿಟೆಡ್. ಈ ಪ್ರಶ್ನೆಯನ್ನ ನಾನು ಹಲವಾರು ಮೀಟಿಂಗ್ಸ್ ಗಳಲ್ಲಿ ಕೇಳಿದ್ದೀನಿ. ತುಂಬಾ ಜನರು ಕೊಟ್ಟಿರುವಂತಹ ಆನ್ಸರ್ ಏನಂದ್ರೆ ಅನ್ಲಿಮಿಟೆಡ್.
ಎಷ್ಟಿದ್ರೂ ಸಾಕಾಗಲ್ಲ ಸರ್, ಎಷ್ಟಿದ್ರೂ ಸಾಕಾಗಲ್ಲ. ಹಾಗಾದ್ರೆ ಅನ್ಲಿಮಿಟೆಡ್ ಹಣ ನಮಗೆ ಬೇಕು, ಬಟ್ ಅದು ಎಲ್ಲಿದೆ ಅನ್ನೋದನ್ನ ತಿಳ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಅಲ್ವಾ? ಯಾವ ಜಾಗದಲ್ಲಿ ನಾವು ಕೆಲಸ ಮಾಡಿದ್ರೆ ಅನ್ಲಿಮಿಟೆಡ್ ಮನಿ ಬರುತ್ತೆ ಅನ್ನೋದನ್ನ ತಿಳ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಅದನ್ನ ತಿಳ್ಕೊಳ್ಬೇಕು ಅಂದ್ರೆ ಫಸ್ಟ್ ಆಫ್ ಆಲ್ ನೀವು ESBI ಅನ್ನೋ ಒಂದು ಸಬ್ಜೆಕ್ಟ್ ಅನ್ನ ತಿಳ್ಕೊಳ್ಬೇಕು. ಅದನ್ನ ESBI ಕ್ವಾಡ್ರೆಂಟ್ ಅಂತ ಹೇಳ್ತಾರೆ, ಅಥವಾ ಕ್ಯಾಶ್ ಫ್ಲೋ ಕ್ವಾಡ್ರೆಂಟ್ ಅಂತ ಹೇಳ್ತಾರೆ. ದ ಫೇಮಸ್ ಎಕಾನಮಿಸ್ಟ್ ಫ್ರಮ್ ಅಮೆರಿಕ ರಾಬರ್ಟ್ ಟಿ ಕಿಯೋಸಕಿ ಅನ್ನೋರು ತಮ್ಮ ಒಂದು ಪುಸ್ತಕದಲ್ಲಿ ಕ್ಯಾಶ್ ಫ್ಲೋ ಕ್ವಾಡ್ರೆಂಟ್ ಅನ್ನೋ ಒಂದು ಪುಸ್ತಕದಲ್ಲಿ ಒಂದು ಇಂಪಾರ್ಟೆಂಟ್ ವಿಚಾರವನ್ನ ಪ್ರಸ್ತಾಪ ಮಾಡ್ತಾರೆ. ಆ ಒಂದು ವಿಚಾರ ESBI ಕ್ವಾಡ್ರೆಂಟ್ ಅಂತ ಹೇಳಿ, ಅಥವಾ ಕ್ಯಾಶ್ ಫ್ಲೋ ಕ್ವಾಡ್ರೆಂಟ್ ಅಂತ ಹೇಳಿ. ಇಡೀ ಪ್ರಪಂಚದಲ್ಲಿ ದುಡ್ಡು ಫ್ಲೋ ಆಗ್ತಿರೋದು ಈ 4 ಜಾಗಗಳಲ್ಲಿ. ಇಡೀ ಪ್ರಪಂಚದಲ್ಲಿ ಯಾರೇ ಕೆಲಸ ಮಾಡಿದ್ರು ಕೂಡ ಲೀಗಲ್ ಆಗಿ ಹಣವನ್ನ ಸಂಪಾದನೆ ಮಾಡ್ಲಿಕ್ಕೆ ಅವ್ರಿಗಿರೋದು 4 ವೇದಿಕೆಗಳು. ಆ 4 ವೇದಿಕೆಗಳು ಯಾವ್ದಾವ್ದು? ಮೊದಲನೇದಾಗಿ ಎಂಪ್ಲಾಯ್. 15 ವರ್ಷ ಒಂದು ಶಿಕ್ಷಣವನ್ನ ಪಡೆದು ಆ ಒಂದು ಎಜುಕೇಶನ್ ನ ಇನ್ವೆಸ್ಟ್ಮೆಂಟ್ ರೂಪದಲ್ಲಿ ಇಟ್ಕೊಂಡು ಒಂದು ಕಂಪನಿಯಲ್ಲಿ ಕೆಲಸವನ್ನ ಗಿಟ್ಟಿಸ್ಕೊಂಡು ಪ್ರತಿನಿತ್ಯ ದಿನಕ್ಕೆ 8 ಅವರ್ಸ್ ತರ 8 ಅವರ್ಸ್ ರೀತಿಯಲ್ಲಿ ತಿಂಗಳಲ್ಲಿ ಒಂದು 24 ದಿನ ಕೆಲಸ ಮಾಡಿ ಒಂದು ತಿಂಗಳಿಗೆ ಒಂದು ಸಂಬಳವನ್ನ ಪಡ್ಕೊಳ್ಳುವಂತಹ ಒಂದು ಕೆಟಗರಿಯನ್ನ ಎಂಪ್ಲಾಯ್ ಕೆಟಗರಿ ಅಂತ ಕರಿತೀವಿ. ಇಲ್ಲಿ ಟೈಮ್ ಫ್ರೀಡಮ್ ಇರಲ್ಲ, ಬಾಸ್ ಹೇಳಿದ್ದನ್ನೇ ಮಾಡ್ಬೇಕು, ನಮಗೆ ಇಷ್ಟ ಬಂದಾಗ ರಜೆ ಹಾಕ್ಲಿಕ್ಕೆ ಆಗಲ್ಲ, ಅನ್ಲಿಮಿಟೆಡ್ ಇನ್ಕಮ್ ನ ಗಳಿಸ್ಲಿಕ್ಕೆ ಅವಕಾಶ ಇಲ್ಲ. ಇದು ಈ ಕೆಟಗರಿ, ಎಂಪ್ಲಾಯ್ ಕೆಟಗರಿ. ಆಕ್ಟಿವ್ ಇನ್ಕಮ್ ಅಂತ ಕರೀತಾರೆ. ಕೆಲಸ ಮಾಡಿದ್ರೆ ಮಾತ್ರ ನಿಮ್ಗೆ ಇನ್ಕಮ್ ಬರುತ್ತೆ, ಇಲ್ಲ ಅಂತಂದ್ರೆ ನಿಮಗೆ ಇನ್ಕಮ್ ಬರಲ್ಲ. ಎರಡನೇ ಕೆಟಗರಿ ಸೆಲ್ಫ್ ಎಂಪ್ಲಾಯ್ ಕೆಟಗರಿ. ಅಂದ್ರೆ ತಾವೇ ಒಂದು ಉದ್ಯೋಗವನ್ನ ಸೃಷ್ಟಿ ಮಾಡಿಕೊಂಡು ಆ ಉದ್ಯೋಗದಲ್ಲಿ ಕೆಲಸ ಮಾಡ್ತಿರ್ತಾರೆ. ಅವ್ರಿಗೆ ಯಾರು ಬಾಸ್ ಅಂತ ಇರಲ್ಲ, ಸ್ವ ಉದ್ಯೋಗ ಅಂತ ಕರಿತೀವಿ. ಉದಾಹರಣೆಗೆ ಒಂದು ಬೇಕರಿಯನ್ನು ನಡೆಸುವಂತವ್ರು, ಒಂದು ದಿನಸಿ ಅಂಗಡಿಯನ್ನು ನಡೆಸುವಂತವ್ರು, ಒಂದು ಬಟ್ಟೆ ಅಂಗಡಿ ನಡೆಸುವಂತವ್ರು, ಒಂದು ಹೋಟೆಲ್ ನಡೆಸುವಂತವ್ರು, ಇವರೆಲ್ಲರೂ ಕೂಡ ಸೆಲ್ಫ್ ಎಂಪ್ಲಾಯ್ ಕೆಟಗರಿಯಲ್ಲೇ ಬರ್ತಾರೆ. ಎಂಪ್ಲಾಯಿಗೂ ಸೆಲ್ಫ್ ಎಂಪ್ಲಾಯಿಗೂ ಒಂದೇ ವ್ಯತ್ಯಾಸ ಏನು ಅಂದ್ರೆ, ಎಂಪ್ಲಾಯಲ್ಲಿ ಒಂದು ಬಾಸ್ ಅಂತ ಇರ್ತಾರೆ, ಒಂದು ಕಂಪನಿ ಅಂತ ಇರುತ್ತೆ. ಸೆಲ್ಫ್ ಎಂಪ್ಲಾಯಲ್ಲಿ ಒಂದು ಬಾಸ್ ಅಂತ ಇರಲ್ಲ, ತಾವೇನೆ ಒಂದು ಉದ್ಯೋಗವನ್ನು ಸೃಷ್ಟಿ ಮಾಡ್ಕೊಂಡು ಕೆಲಸ ಮಾಡ್ತಿರ್ತಾರೆ. ಬಟ್ ಇನ್ನು ಉಳಿದಿದ್ದೆಲ್ಲವೂ ಕೂಡ ಕಾಮನ್ ಸೇಮ್ ಬರುತ್ತೆ. ಇಲ್ಲೂ ಕೂಡ ಕೆಲಸ ಮಾಡಿದ್ರೆ ಮಾತ್ರ ಇನ್ಕಮ್ ಬರುವಂತದ್ದು. ಟೈಮ್ ಫ್ರೀಡಮ್ ಇರಲ್ಲ, ಯಾಕೆಂತಂದ್ರೆ ಕಾಂಪಿಟೇಷನ್ ಇರುತ್ತೆ. ಇವತ್ತು ನಮಗ್ ಬೇಕಾದಂಗೆ ಅಂಗಡಿಯನ್ನ ಓಪನ್ ಮಾಡೋದು, ಕ್ಲೋಸ್ ಮಾಡೋದು ಮಾಡಿದ್ರೆ ನಮಗ್ ಬರೋ ಕಸ್ಟಮರ್ಸ್ ಬೇರೆ ಅಂಗಡಿಗೆ ಹೋಗೋ ಸಾಧ್ಯತೆ ಇರುತ್ತೆ. ಲಿಮಿಟೆಡ್ ಇನ್ಕಮ್ ಇರುವಂತದ್ದು, ಕೆಲಸ ಮಾಡಿದ್ರೆ ಮಾತ್ರ ದುಡ್ಡು ಬರುವಂತದ್ದು. ಇದು ಎರಡನೇದು. ಮೂರನೇದು ಬಿಸ್ನೆಸ್ ಓನರ್. ಒಂದು ಸಂಸ್ಥೆಯನ್ನ ಹುಟ್ಟಾಕಿ ಆ ಸಂಸ್ಥೆಯಲ್ಲಿ ನೂರಾರು ಜನರಿಗೆ, ಸಾವಿರಾರು ಜನರಿಗೆ ಕೆಲಸವನ್ನ ಕೊಟ್ಟು ಅವ್ರ ಕಡೆಯಿಂದ ಒಂದು ಕೆಲಸವನ್ನ ಮಾಡಿಸ್ಕೊಂಡು ಅದರಿಂದ ಅವರು ಒಂದು ಆದಾಯವನ್ನ ಗಳಿಸ್ತಿರುವಂತವ್ರನ್ನ ಬಿಸ್ನೆಸ್ ಓನರ್ಸ್ ಅಂತ ಕರಿತೀವಿ. ಉದಾಹರಣೆಗೆ ರತನ್ ಟಾಟಾ ಅವರಾಗಿರ್ಬೋದು, ಮುಖೇಶ್ ಅಂಬಾನಿ ಅವರಾಗಿರ್ಬೋದು, ಅಜೀಂ ಪ್ರೇಮ್ಜಿ ಅವರಾಗಿರ್ಬೋದು, ನಾರಾಯಣ್ ಮೂರ್ತಿ ಅವರಾಗಿರ್ಬೋದು, ಇವರೆಲ್ಲರೂ ಕೂಡ ಬಿಸ್ನೆಸ್ ಓನರ್ ಕೆಟಗರಿಯಲ್ಲೇ ಬರ್ತಾರೆ. ಸೊ ಇವರಿಗೆ ಟೈಮ್ ಫ್ರೀಡಮ್ ಇರುತ್ತೆ. ಯಾಕೆ ಅಂತಂದ್ರೆ ಇವ್ರು ಕೆಲಸ ಮಾಡ್ಲೇಬೇಕು ಅಂತ ಇಲ್ಲ, ಒಂದು ವ್ಯವಸ್ಥೆ ಅಂತ ಮಾಡ್ಬಿಟ್ಟಿರ್ತಾರೆ. ಆ ವ್ಯವಸ್ಥೆಯಲ್ಲಿ ಕೆಲಸ ಮಾಡ್ಲಿಕ್ಕೆ ಎಂಪ್ಲಾಯ್ಸ್ ಅಂತ ಇರ್ತಾರೆ, ಅವ್ರು ಕೆಲಸ ಮಾಡ್ತಿದಾರೆ ಇಲ್ವಾ ಅಂತ ನೋಡ್ಕೊಳ್ಳಿಕ್ಕೆ ಟೀಮ್ ಲೀಡರ್ಸ್ ಅಂತ ಇರ್ತಾರೆ, ಅವ್ರು ಕೆಲಸ ಮಾಡ್ತಿದಾರೆ ಅಂತ ನೋಡ್ಕೊಳ್ಳಿಕ್ಕೆ ಮ್ಯಾನೇಜರ್ಸ್ ಅಂತ ಇರ್ತಾರೆ, ಅವ್ರು ಕೆಲಸ ಮಾಡ್ತಿದಾರೆ ಅಂತ ನೋಡ್ಕೊಳ್ಳಿಕ್ಕೆ ಸೀನಿಯರ್ ಮ್ಯಾನೇಜರ್ಸ್ ಅಂತ ಇರ್ತಾರೆ, ಅಂಡ್ ಅದ್ರ ಮೇಲ್ಗಡೆ CEO ಅಂತ ಬರ್ತಾರೆ. ಇಡೀ ವ್ಯವಸ್ಥೆಯನ್ನ ಕಂಪ್ಲೀಟ್ ನೋಡ್ಕೊಳ್ಳಿಕ್ಕೆ, ಅದು ಕೆಲಸ ಆಗ್ತಿದೆಯಾ ಇಲ್ಲ, ಪ್ರಾಫಿಟ್ ಮಾಡ್ತಿದೆಯಾ ಇಲ್ವಾ ಅಂತ ಹೇಳಿ ನೋಡ್ಕೊಳ್ಳಿಕ್ಕೆ ಒಬ್ರು CEO ಅಂತ ಹೇಳಿ ನೇಮಕ ಮಾಡಿರ್ತಾರೆ. ಈ ಇಡೀ ವ್ಯವಸ್ಥೆ ಒಳಗಡೆ ಓನರ್ ಇರೋದೇ ಇಲ್ಲ. ತಿಂಗಳಿಗೊಂದ್ಸಲ CEO ಅನ್ನ ಕೇಳ್ಕೊಳ್ತಾರೆ, ಈ ಮಂತ್ ಎಷ್ಟು ಬಿಸ್ನೆಸ್ ಆಯ್ತು, ಎಷ್ಟು ಟರ್ನ್ ಓವರ್ ಆಯ್ತು, ಎಷ್ಟು ಪ್ರಾಫಿಟ್ ಆಯ್ತು ಅಂತ ಹೇಳಿ. ಅಂದ್ರೆ ಒಂದು ವ್ಯವಸ್ಥೆಯೇ ಅವರಿಗೋಸ್ಕರ ಕೆಲಸ ಮಾಡ್ತಿರತ್ತೆ. ಸೊ ಇಲ್ಲಿ ಅವರು ಬೇರೆಯವರ ಸಮಯ, ಬೇರೆಯವರ ಹಣ, ಬೇರೆಯವರ ಶ್ರಮ, ಬೇರೆಯವರ ಕೌಶಲ್ಯವನ್ನ ಎನ್ಕ್ಯಾಶ್ ಮಾಡಿಕೊಂಡು ಲಾಭವನ್ನ ಗಳಿಸ್ತಾ ಇರ್ತಾರೆ. ಇವರನ್ನ ಬಿಸ್ನೆಸ್ ಓನರ್ ಕೆಟಗರಿ ಅಂತ ಕರಿತೀವಿ. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಇನ್ವೆಸ್ಟರ್, ಹೂಡಿಕೆದಾರರು. ಅವರು ದೊಡ್ಡ ದೊಡ್ಡ ಬಿಸ್ನೆಸ್ ಗಳಿಗೆ ಹೂಡಿಕೆ ಮಾಡ್ತಾರೆ. ಸ್ಟಾಕ್ ಮಾರ್ಕೆಟ್ ಅಲ್ಲಿ, ಡೈರೆಕ್ಟ್ ಕಂಪನಿಯಲ್ಲಿ ಇನ್ವೆಸ್ಟರ್ಸ್ ಆಗಿ ಇನ್ವೆಸ್ಟ್ ಮಾಡಿ ಆ ದುಡ್ಡನ್ನ ದುಡಿಲಿಕ್ಕೆ ಕಳಿಸಿರ್ತಾರೆ. ಹಣವೇ ಅವರಿಗೋಸ್ಕರ ಕೆಲಸ ಮಾಡ್ತಿರುತ್ತೆ. ಸೊ ಈ 4 ಕೆಟಗರಿ ನಿಮ್ಗೆ ಅರ್ಥ ಆಯ್ತು. ಇಡೀ ಪ್ರಪಂಚದಲ್ಲಿ ಲೀಗಲ್ ಆಗಿ ದುಡ್ಡು ಮಾಡ್ಬೇಕು ಅಂದ್ರೆ ನೀವು 4ರಲ್ಲಿ ಯಾವ್ದಾದ್ರು ಒಂದು ಆಯ್ಕೆ ಮಾಡ್ಕೊಳ್ಬೇಕು, ಅಥವಾ 2 ಅಥವಾ 3ರಲ್ಲಿ ನೀವು ಕೆಲಸ ಮಾಡ್ಲಿಕ್ಕೆ ಅವಕಾಶ ಇದೆ. ಸೊ ಇಲ್ಲಿ ಒಂದು ಇಂಪಾರ್ಟೆಂಟ್ ವಿಚಾರ ನೀವು ತಿಳ್ಕೊಳ್ಬೇಕಿರುವಂತದ್ದು, ಇಡೀ ಪ್ರಪಂಚದಲ್ಲಿ 95% ಜನಸಂಖ್ಯೆ ಉದ್ಯೋಗಿಗಳಾಗಿ, ಸ್ವ ಉದ್ಯೋಗಿಗಳಿಗೆ ಕೆಲಸ ಮಾಡ್ತಿದ್ದಾರೆ. ಓನ್ಲಿ 5% ಜನಸಂಖ್ಯೆ ಬಿಸ್ನೆಸ್ ಓನರ್ಸ್ ಆಗಿ, ಇನ್ವೆಸ್ಟರ್ಸ್ ಆಗಿ ಕೆಲಸ ಮಾಡ್ತಿದ್ದಾರೆ. ಇದು ಒಂದ್ ಪಾಯಿಂಟ್. ಆದ್ರೆ ಇಡೀ ಪ್ರಪಂಚದಲ್ಲಿರೋ 95% ಹಣ ಬಿಸ್ನೆಸ್ ಓನರ್ ಅಂಡ್ ಇನ್ವೆಸ್ಟರ್ಸ್ ಹತ್ರ ಇದೆ. ಕೇವಲ 5% ಹಣ ಎಂಪ್ಲಾಯ್ ಮತ್ತೆ ಸೆಲ್ಫ್ ಎಂಪ್ಲಾಯ್ ಅವ್ರ ಹತ್ರ ಇದೆ. ಅಂದ್ರೆ 95% ಜನರು ಏನಿದ್ದಾರೆ ಉದ್ಯೋಗಿಗಳಾಗಿ, ಸ್ವ ಉದ್ಯೋಗಗಳಿಗೆ ಕೆಲಸ ಮಾಡ್ತಿರೋ ಅವ್ರ ಹತ್ರ ಕೇವಲ ಇಡೀ ಪ್ರಪಂಚದಲ್ಲಿರೋ 5% ಹಣ ಇದೆ. 95% ಹಣ ಏನಿದೆಯಲ್ಲ, ಅದು 5% ಜನಸಂಖ್ಯೆ ಏನಿದೆ ಬಿಸ್ನೆಸ್ ಓನರ್ಸ್ ಆಗಿ, ಇನ್ವೆಸ್ಟರ್ಸ್ ಆಗಿ ಏನ್ ಕೆಲಸ ಮಾಡ್ತಾರೆ ಅವ್ರ ಹತ್ರ ಇದೆ. ಸೊ ಹಾಗಾದ್ರೆ ಕಾಂಪಿಟೇಷನ್ ಎಲ್ಲಿ? E ಅಂಡ್ S ಕೆಟಗರಿ ಅಲ್ಲ, B ಅಂಡ್ I ಕೆಟಗರಿ ಅಲ್ಲ? ಆನ್ಸರ್ ಮಾಡಿ ಸ್ನೇಹಿತರೆ.
ಕಾಂಪಿಟೇಷನ್ ಎಲ್ಲಿದೆ? ಈ ಸಬ್ಜೆಕ್ಟ್ ನಿಮ್ಗೆ ಅರ್ಥ ಆಗಿದೆ ಅಂತಂದ್ರೆ ನಿಮ್ಮ ಆನ್ಸರ್ ಕ್ಲಿಯರ್ ಇರುತ್ತೆ. ತುಂಬಾ ಕಾಂಪಿಟೇಷನ್ ಎಲ್ಲಿದೆ? ಇ ಅಂಡ್ ಎಸ್ ಕ್ಯಾಟಗರಿಯಲ್ಲಿ ಸ್ನೇಹಿತರೆ, ಎಂಪ್ಲಾಯ್ ಅಂಡ್ ಸೆಲ್ಫ್ ಎಂಪ್ಲಾಯ್ ಕ್ಯಾಟಗರಿಯಲ್ಲಿ ತುಂಬಾ ಕಾಂಪಿಟೇಷನ್ ಇದೆ. ಯಾಕೆ ಅಂತಂದ್ರೆ ಜನಸಂಖ್ಯೆ ತುಂಬಾ ಜಾಸ್ತಿ ಇದೆ. 95% ಜನ, ಇಡೀ ಪ್ರಪಂಚದಲ್ಲಿರೋ 95% ಜನಸಂಖ್ಯೆ ಇ ಅಂಡ್ ಎಸ್ ಕ್ಯಾಟಗರಿಯಲ್ಲಿ ಕೆಲಸ ಮಾಡ್ತಿದ್ದಾರೆ. ಅವ್ರ ಹತ್ರ ಇರೋದು 5% ಹಣ. ಆ 5% ಹಣಕ್ಕೆ 95% ಜನ ಕಷ್ಟಪಡ್ತಾ ಇದ್ದಾರೆ. ಇಲ್ಲಿ 95% ಹಣ ಇದೆ. ಇಡೀ ಪ್ರಪಂಚದಲ್ಲಿರೋ 95% ಹಣ ಬಿ ಅಂಡ್ ಐ ಕ್ಯಾಟಗರಿಯಲ್ಲಿ ಇದೆ, ಬಿಸ್ನೆಸ್ ಓನರ್ ಅಂಡ್ ಇನ್ವೆಸ್ಟರ್ ಕ್ಯಾಟಗರಿಯಲ್ಲಿ ಇದೆ. ಕೇವಲ 5% ಜನ ಅದನ್ನ ಎಂಜಾಯ್ಮೆಂಟ್ ಮಾಡ್ತಿದ್ದಾರೆ. ಇವತ್ತು ಬಡವರ ಹತ್ರ ತುಂಬಾ ಕಡಿಮೆ ಹಣ ಇದೆ, ಶ್ರೀಮಂತರ ಹತ್ರ ಸಖತ್ ಹಣ ಇದೆ. ಯಾಕೆ ಈ ವ್ಯತ್ಯಾಸ ಅಂದ್ರೆ ಇಲ್ಲಿ ನಿಮ್ಗೆ ಅರ್ಥ ಆಗ್ತಾ ಇದೆ. ಅವರು ಸೆಲೆಕ್ಟ್ ಮಾಡಿರುವಂತಹ ಒಂದು ಪ್ರೊಫೆಷನ್ ಏನಿದೆ, ಆ ಪ್ರೊಫೆಷನ್ ತಕ್ಕಂಗೆ ಅವರು ಹಣವನ್ನ ಸಂಪಾದನೆ ಮಾಡ್ತಿದ್ದಾರೆ. ಸೊ ಇಲ್ಲಿ ಒಂದು ಪ್ರಶ್ನೆ ಕ್ರಿಯೇಟ್ ಆಗುತ್ತೆ. ಹಾಗಿದ್ಮೇಲೆ ಅತಿ ಹೆಚ್ಚು ಹಣ ಎಲ್ಲಿದೆ ಅಂತೇಳಿ ನಿಮಗೆ ಗೊತ್ತಾಯ್ತು. ಒಂದು ಬಿಸ್ನೆಸ್ ಓನರ್ ಆಗ್ಬೇಕು, ಇಲ್ಲ ಇನ್ವೆಸ್ಟರ್ ಆಗ್ಬೇಕು. ನಾವು ಅತಿ ಹೆಚ್ಚು ಹಣವನ್ನ ಮಾಡಬೇಕು ಅಂದ್ರೆ, ಸಂಪಾದನೆ ಮಾಡಬೇಕು ಅಂದ್ರೆ, ಅನ್ಲಿಮಿಟೆಡ್ ಇನ್ಕಮ್ ನೀವು ಗಳಿಸಬೇಕು ಅಂತಂದ್ರೆ ಒಂದು ಬಿಸ್ನೆಸ್ ಓನರ್ ಆಗ್ಬೇಕು, ಇಲ್ಲ ಇನ್ವೆಸ್ಟರ್ ಆಗ್ಬೇಕು. ಬಟ್ ಆದ್ರೂ ಎಲ್ರ ಕೈಲಿ ಯಾಕೆ ಆಗ್ತಾ ಇಲ್ಲ? ಯಾರಾದ್ರೂ ಆನ್ಸರ್ ಮಾಡ್ಬೋದಾ? ನಾವೊಂದು ಸಂಸ್ಥೆ ಅಂತ ಮಾಡಿ 1,000 ಜನಕ್ಕೆ ಕೆಲಸ ಕೊಡ್ಬೋದಲ್ಲ? ನಾವು ಕೋಟಿಗಟ್ಟಲೆ ಬಂಡವಾಳ ಹಾಕಿ ಹೂಡಿಕೆ ಮಾಡ್ಬೋದಲ್ಲ ಎಸ್ ಇನ್ವೆಸ್ಟರ್ ಆಗಿ? ಯಾರು ಆನ್ಸರ್ ಮಾಡ್ತೀರಾ? ಏನಕ್ಕೆ ಆಗ್ತಾ ಇಲ್ಲ ಎಲ್ರ ಕೈಲಿ? ಉದ್ಯೋಗಗಳಾಗಿ ಸ್ವಉದ್ಯೋಗಗಳಾಗಿ ಕೆಲಸ ಮಾಡೋರು ಯಾಕೆ ಒಂದು ಸಂಸ್ಥೆ ಅಂತ ಒಂದು ಕ್ರಿಯೇಟ್ ಮಾಡಿ 1000 ಜನಕ್ಕೆ ಕೆಲಸ ಕೊಡ್ಲಿಕ್ಕೆ ಆಗ್ತಾ ಇಲ್ಲ? ಕೋಟಿಗಟ್ಟಲೆ ಬಂಡವಾಳ ಇನ್ವೆಸ್ಟ್ಮೆಂಟ್ ಯಾಕೆ ಮಾಡ್ಲಿಕ್ಕೆ ಆಗ್ತಿಲ್ಲ? ದುಡ್ಡು ಇರಬೇಕು. ವೆರಿ ಗುಡ್, ಸಂಜನಾ ಮೇಡಮ್ ಒಂದು ರೈಟ್ ಆನ್ಸರ್ ಕೊಟ್ಟಿದ್ದಾರೆ. ದುಡ್ಡು ಇಲ್ಲದೆ ಇರೋದಕ್ಕೆ ಇವತ್ತು ನಾವು ಉದ್ಯೋಗಿಗಳಾಗಿ ಸ್ವಉದ್ಯೋಗಗಳೇ ಕೆಲಸ ಮಾಡ್ತಿರೋದು. ಕರೆಕ್ಟಾ? ದುಡ್ಡಿದ್ರೆ ನಾವು ಇವತ್ತು ಒಂದು ಸಂಸ್ಥೆಯನ್ನು ಓಪನ್ ಮಾಡ್ತಾ ಇದ್ವಿ, ನಾವು ಕೂಡ ಇನ್ವೆಸ್ಟರ್ ಆಗ್ತಾ ಇದ್ವಿ. ಇದೇ ಸಮಸ್ಯೆ 20ನೇ ಶತಮಾನದವರೆಗೂ ಇತ್ತು. ಬಟ್ ವಿ ಆರ್ ಲಕ್ಕಿ, 21ನೇ ಶತಮಾನದಲ್ಲಿ ಜೀವನ ನಡೆಸ್ತಾ ಇದೀವಿ. 21ನೇ ಶತಮಾನದಲ್ಲಿ ಕಡು ಬಡವರು ಕೂಡ ಬಿಸ್ನೆಸ್ ಓನರ್ ಆಗ್ಬಹುದು ಅಂತ ಹೇಳಿ ಒಂದು ವ್ಯವಸ್ಥೆ ಪರಿಚಯ ಆಯ್ತು. ಆ ವ್ಯವಸ್ಥೆಯನ್ನೇ ನಾವು ನೆಟ್ವರ್ಕ್ ಮಾರ್ಕೆಟಿಂಗ್ ಅಂತ ಹೇಳ್ತೀವಿ, ಅಥವಾ ಡೈರೆಕ್ಟ್ ಸೆಲ್ಲಿಂಗ್ ಅಂತ ಹೇಳ್ತೀವಿ. ದ ಫಾಸ್ಟೆಸ್ಟ್ ಗ್ರೋಯಿಂಗ್ ಬಿಸ್ನೆಸ್ ಆಫ್ 21st ಸೆಂಚುರಿ ಅಂತಾನೆ ಹೆಸರನ್ನ ಮಾಡಿರುವಂತಹ ಒಂದು ಇಂಡಸ್ಟ್ರಿ ನೆಟ್ವರ್ಕ್ ಮಾರ್ಕೆಟಿಂಗ್ ಅಥವಾ ಡೈರೆಕ್ಟ್ ಸೆಲ್ಲಿಂಗ್. ಇದು 21ನೇ ಶತಮಾನದಲ್ಲಿ ಲಾಂಚ್ ಆಯ್ತು. ಪ್ರತಿಯೊಬ್ಬ ಬಡತನದಲ್ಲಿ ಬಳಲ್ತಿರುವಂತಹ ವ್ಯಕ್ತಿಗೆ ಒಂದು ಆಶಾ ಕಿರಣವಾಗಿ ಬಂದಿರುವಂತಹ ಒಂದು ವ್ಯವಸ್ಥೆ ನೆಟ್ವರ್ಕ್ ಮಾರ್ಕೆಟಿಂಗ್. ಈ ಒಂದು ಇಂಡಸ್ಟ್ರಿ ಆಕ್ಚುಲಿ ಬಿ ಕ್ಯಾಟಗರಿಗಲ್ಲಿ ಬರುತ್ತೆ ಸ್ನೇಹಿತರೆ. ಬಿಸ್ನೆಸ್ ಓನರ್ ಅನ್ನೋ ಒಂದು ಕಾನ್ಸೆಪ್ಟ್ ಏನಿದೆಯಲ್ಲ, ಇದೇ ಕ್ಯಾಟಗರಿ ಒಳಗಡೆ ನೆಟ್ವರ್ಕ್ ಮಾರ್ಕೆಟಿಂಗ್ ಕೂಡ ಬರುತ್ತೆ. ಯಾಕೆ ಅಂತಂದ್ರೆ ಒಂದು ಬಿಸ್ನೆಸ್ ಓನರ್ ಆಗ್ಬೇಕು ಅಂದ್ರೆ ನಾವು 1000 ಜನಕ್ಕೆ, ಲಕ್ಷಾಂತರ ಜನಕ್ಕೆ ಕೆಲಸ ಕೊಡಬೇಕು. ಅವಾಗ ಮಾತ್ರ ನಾವು ಬಿಸ್ನೆಸ್ ಓನರ್ ಆಗ್ಲಿಕ್ಕೆ ಸಾಧ್ಯ. ಅದೇ ಒಂದು ವೇದಿಕೆ ಇವತ್ತು ಏನೂ ಬಂಡವಾಳ ಇಲ್ಲದೆ ಜಸ್ಟ್ ನಮ್ಗೆ ಇಷ್ಟ ಇರುವಂತ ಪ್ರಾಡಕ್ಟ್ಸ್ ಗಳನ್ನ ಒಂದು ಸಂಸ್ಥೆಯಿಂದ ಖರೀದಿ ಮಾಡಿ ನಾವು ಕೂಡ ಒಂದು 1000 ಜನಕ್ಕೆ, ಲಕ್ಷಾಂತರ ಜನಕ್ಕೆ ಕೆಲಸ ಕೊಡುವಂತಹ ಒಂದು ವೇದಿಕೆಯನ್ನ ಕಲ್ಪಿಸಿ ಕೊಡ್ತಿರುವಂತಹ ಒಂದು ಏಕೈಕ ವ್ಯವಸ್ಥೆ ದಟ್ಸ್ ಕಾಲ್ಡ್ ಡೈರೆಕ್ಟ್ ಸೆಲ್ಲಿಂಗ್ ಅಥವಾ ನೆಟ್ವರ್ಕ್ ಮಾರ್ಕೆಟಿಂಗ್. ಇವತ್ತು ಪ್ರತಿಯೊಬ್ರು ಕೂಡ ಬಿಸ್ನೆಸ್ ಓನರ್ ಆಗಿ ಬಿ ಕ್ಯಾಟಗರಿಗೆ ಎಂಟ್ರಿ ಆಗ್ಲಿಕ್ಕೆ ಒಂದು ಅವಕಾಶ ಮಾಡಿ ಕೊಟ್ಟಿರೋದು, ಅದು ಕೂಡ 21ನೇ ಶತಮಾನದಲ್ಲಿ. 20ನೇ ಶತಮಾನದವರೆಗೂ ಕೂಡ ಈ ವ್ಯವಸ್ಥೆ ಇರಲಿಲ್ಲ. ಇದು 21ನೇ ಶತಮಾನದಲ್ಲಿ ಲಾಂಚ್ ಆದಂತ ಒಂದು ವ್ಯವಸ್ಥೆ. ಕ್ಲಿಯರ್? ಈ ಪಾಯಿಂಟ್ ಎಲ್ರಿಗೂ ಕೂಡ ಕ್ಲಿಯರ್ ಆಯ್ತು ಅಂತ ಅನ್ಕೊಳ್ತೀನಿ. ಎಲ್ಲರೂ ಒಂದ್ಸಲ ಅನ್ಮ್ಯೂಟ್ ಮಾಡ್ತೀನಿ. ಕ್ಲಿಯರ್ ಅಂತ ಅಂದ್ರೆ ಎಸ್ ಅಂತ ಹೇಳಿ ರಿಪ್ಲೈ ಮಾಡಿ. ಎಸ್ ಸರ್, ಎಸ್ ಕ್ಲಿಯರ್ ಸರ್. ಎಸ್, ಥ್ಯಾಂಕ್ ಯು. ಸೊ ಎಂಪ್ಲಾಯ್ ಕ್ಯಾಟಗರಿಯಲ್ಲಿ ಟೈಮ್ ಈಸ್ ಈಕ್ವಲ್ ಟು ಮನಿ ಅಂತ ಹೇಳ್ತಾರೆ. ಸೆಲ್ಫ್ ಎಂಪ್ಲಾಯ್ ಅಲ್ಲಿ ಕೂಡ ಟೈಮ್ ಈಸ್ ಈಕ್ವಲ್ ಟು ಮನಿ ಅಂತ ಹೇಳ್ತಾರೆ. ಬಿಸ್ನೆಸ್ ಓನರ್ ಕ್ಯಾಟಗರಿಯಲ್ಲಿ ಪೀಪಲ್ ಈಸ್ ಈಕ್ವಲ್ ಟು ಮನಿ. ಅಂದ್ರೆ ಅತಿ ಹೆಚ್ಚು ಜನ ನಿಮ್ಮ ಟೀಮ್ ನಲ್ಲಿ ಕೆಲಸ ಮಾಡಿದಷ್ಟು ನಿಮಗೆ ಇನ್ಕಮ್ ಜಾಸ್ತಿ ಆಗುತ್ತೆ. ಇನ್ವೆಸ್ಟರ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಅತಿ ಹೆಚ್ಚು ಇನ್ವೆಸ್ಟ್ಮೆಂಟ್ ನೀವು ದುಡ್ಡು ರೂಪದಲ್ಲಿ ಮಾಡಿದ್ರೆ ಅತಿ ಹೆಚ್ಚು ನೀವು ಇನ್ಕಮ್ ನ ಗಳಿಸಲಿಕ್ಕೆ ಸಾಧ್ಯತೆ ಇದೆ. ಒಂದು ಬಿಸ್ನೆಸ್ ಓನರ್ ಸಿಸ್ಟಮ್ ಹೆಂಗಿರುತ್ತೆ? ಒಂದು ಪಿರಮಿಡ್ ಸಿಸ್ಟಮ್ ರೂಪದಲ್ಲಿ ಇರುತ್ತೆ. ಅಂದ್ರೆ ಇವತ್ತೇನು ಮುಖೇಶ್ ಅಂಬಾನಿ ಅವರು ಒಂದು ರಿಲಯನ್ಸ್ ಕಂಪನಿ ರನ್ ಮಾಡ್ತಿದ್ದಾರೆ, ಆ ಒಂದು ವ್ಯವಸ್ಥೆ ಹೇಗಿರುತ್ತೆ ಅನ್ನೋದನ್ನ ನೀವು ಗಮನಿಸಬಹುದು. ಕೆಳಗಡೆ ನೋಡಿದ್ರೆ ತುಂಬಾ ಹಾರ್ಡ್ ವರ್ಕ್ ಮಾಡುವಂತ ಎಂಪ್ಲಾಯ್ಸ್ ಗಳು ಇರ್ತಾರೆ. ಅವ್ರು ನೋಡ್ಕೊಳ್ಳಿ ಟೀಮ್ ಲೀಡರ್ಸ್ ಇರ್ತಾರೆ. ಅದ್ರ ಮೇಲ್ಗಡೆ ಮ್ಯಾನೇಜರ್, ಸೀನಿಯರ್ ಮ್ಯಾನೇಜರ್, ವೈಸ್ ಪ್ರೆಸಿಡೆಂಟ್, ಫೈನಲಿ ಸಿಇಒ. ಇಲ್ಲಿ ಓನರ್ ಇರಲ್ಲ. ಬಟ್ ನೆಟ್ವರ್ಕ್ ಮಾರ್ಕೆಟಿಂಗ್ ಕಾನ್ಸೆಪ್ಟ್ ಏನಿರುತ್ತೆ ಅಂದ್ರೆ ರಿವರ್ಸ್ ಪಿರಮಿಡ್ ಇರುತ್ತೆ. ಅಂದ್ರೆ ನೀವು ಶುರು ಮಾಡುವಾಗ ಒಬ್ಬರೇ ಶುರು ಮಾಡ್ತೀರಾ. ಅದಾದ್ಮೇಲೆ ನಿಮ್ದಾದಂತ ಒಂದು ಟೀಮ್ ನ ನೀವು ಬಿಲ್ಡ್ ಮಾಡ್ಕೊಳ್ತಾ ಹೋಗ್ತೀರಾ. ನಿಮಗೆ ಪರಿಚಯ ಇರೋರೆಲ್ಲರಿಗೂ ಕೂಡ ಈ ವ್ಯವಸ್ಥೆ ಬಗ್ಗೆ ಪರಿಚಯ ಮಾಡಿಸ್ತೀರಾ. 100 ಜನಕ್ಕೆ ಈ ಒಂದು ವ್ಯವಸ್ಥೆ ಬಗ್ಗೆ ಪರಿಚಯ ಮಾಡಿದ್ರೆ ಒಂದು 10 ಜನ ಈ ಒಂದು ಬಿಸ್ನೆಸ್ ನ ಅಕ್ಸೆಪ್ಟ್ ಮಾಡ್ಕೊಂಡು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾರೆ. ಸೇಮ್ ಅದೇ ತರ 10 ಜನರು ಕೂಡ ಅವರ ಸ್ನೇಹಿತರಿಗೆ ಪರಿಚಯ ಮಾಡಿಸ್ತಾರೆ. ಅದರಲ್ಲಿ 100 ಜನಕ್ಕೆ ಹೇಳಿದ್ರೆ ಒಂದು 10 ಜನ ಶುರು ಮಾಡ್ತಾರೆ. ಆ ತರ ಒಂದು ಟೀಮ್ ಗ್ರೋ ಆಗ್ತಾ 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 ನೀವು ಕೂಡ ಒಂದು ಬಿಸ್ನೆಸ್ ಓನರ್ ಆಗ್ಲಿಕ್ಕೆ ಫ್ಯೂಚರ್ ಅಲ್ಲಿ ಸಾಧ್ಯತೆ ಇದೆ. ಹಾಗಾದ್ರೆ
ನೆಟ್ವರ್ಕ್ ಮಾರ್ಕೆಟಿಂಗ್ ಅನ್ನೋದು ಆಕ್ಚುಲಿ ಏನಕ್ಕೋಸ್ಕರ ಶುರುವಾಯಿತು ಇದನ್ನ ನಾವು ಗಮನಿಸೋದಾದ್ರೆ, ಫಸ್ಟ್ ಆಫ್ ಆಲ್ ಒಂದು ಟ್ರೆಡಿಷನಲ್ ಬಿಸ್ನೆಸ್ ಮಾಡೆಲ್ ನಲ್ಲಿ ಒಂದು ಪ್ರಾಡಕ್ಟ್ ಕಸ್ಟಮರ್ ರೀಚ್ ಆಗ್ಬೇಕು ಅಂದ್ರೆ 2 ಇಂಪಾರ್ಟೆಂಟ್ ವ್ಯವಸ್ಥೆ ಇದೆ. ಮೊದಲನೇ ವ್ಯವಸ್ಥೆ ಒಂದು ಮಧ್ಯವರ್ತಿಗಳಂತ ಕರಿತೀವಿ. ಒಂದು ಪ್ರಾಡಕ್ಟ್ ಡೈರೆಕ್ಟ್ ಆಗಿ ಉತ್ಪಾದನೆ ಆದಂತ ಜಾಗದಿಂದ ಡೈರೆಕ್ಟ್ ಕಸ್ಟಮರ್ ರೀಚ್ ಆಗಲ್ಲ ಒಂದು ಪ್ರಾಡಕ್ಟ್. ಉದಾಹರಣೆಗೆ ಒಂದು ಬಿಸ್ಲರಿ ವಾಟರ್ ಬಾಟಲ್ ನೀವು ತಗೊಳ್ಳಿ ಎಕ್ಸಾಂಪಲ್ ಗೆ. ಆ ಬಿಸ್ಲರಿ ವಾಟರ್ ಬಾಟಲ್ ಎಲ್ಲೋ ಮ್ಯಾನುಫ್ಯಾಕ್ಚರಿಂಗ್ ಆಗಿ ಗ್ರಾಹಕರಿಗೆ ಸಿಗಬೇಕು ಅಂದ್ರೆ ಮಧ್ಯದಲ್ಲಿ ಮಧ್ಯವರ್ತಿಗಳಂತ ಬರ್ತಾರೆ. ಡಿಸ್ಟ್ರಿಬ್ಯೂಟರ್ ಅಂತ ಬರ್ತಾರೆ, ಹೋಲ್ಸೇಲರ್ ಅಂತ ಬರ್ತಾರೆ, ರಿಟೇಲರ್ ಅಂತ ಬರ್ತಾರೆ. ಉದಾಹರಣೆಗೆ ಒಂದು ಬೇಕರಿಯಲ್ಲಿ ಒಂದು ವಾಟರ್ ಬಾಟಲ್ ತಗೊಂಡಿದ್ದೀರಾ ಅಂದ್ರೆ ಆ ಬೇಕರಿಯವನ್ನ ನಾವು ರಿಟೇಲ್ ಓನರ್ ಅಂತ ಕರಿತೀವಿ. ರಿಟೇಲ್ ಶಾಪ್ ಓನರ್ ಅಂತ ಕರಿತೀವಿ. ಆ ಬೇಕರಿನ ನಾವು ರಿಟೇಲ್ ಶಾಪ್ ಅಂತ ಕರಿತೀವಿ. ಆ ಬೇಕರಿಗೆ ಎಲ್ಲಿಂದ ಬಂತು? ಉದಾಹರಣೆಗೆ ಒಂದು ಬೆಂಗಳೂರಿನಲ್ಲಿ ಒಂದು ಬೇಕರಿಯಲ್ಲಿ ಆ ಒಂದು ಬಿಸ್ಲರಿ ವಾಟರ್ ಬಾಟಲ್ ಇದೆ ಅಂತಂದ್ರೆ ಇಡೀ ಬೆಂಗಳೂರಿಗೆ ಸಪ್ಲೈ ಮಾಡುವಂತಹ ಒಬ್ರು ಡಿಸ್ಟ್ರಿಬ್ಯೂಟರ್ ಅಂತ ಇರ್ತಾರೆ. ಅವರಿಂದ ಎವ್ರಿ ಡೇ ಆ ಒಂದು ಬೇಕರಿಗೆ ಆ ಒಂದು ವಾಟರ್ ಬಾಟಲ್ ಸಪ್ಲೈ ಆಗ್ತಾ ಇರುತ್ತೆ. ಕ್ಲಿಯರ್? ಆ ಒಂದು ಡಿಸ್ಟ್ರಿಬ್ಯೂಟರ್ಗೆ ಹೆಂಗ್ ರೀಚ್ ಆಗತ್ತೆ? ಎಲ್ಲೋ ಮ್ಯಾನುಫ್ಯಾಕ್ಚರಿಂಗ್ ಆಗಿರುತ್ತೆ. ಆ ಮ್ಯಾನುಫ್ಯಾಕ್ಚರಿಂಗ್ ಆದಂತಹ ಬಿಸ್ಲರಿ ವಾಟರ್ ಬಾಟಲ್ಸ್ ಆ ಡಿಸ್ಟ್ರಿಬ್ಯೂಟರ್ಗೆ ರೀಚ್ ಆಗ್ತಾ ಇರುತ್ತೆ. ಸೊ ಈ ತರ ಒಂದು ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇಂದ ಕಸ್ಟಮರ್ಗೆ ರೀಚ್ ಆಗುವಂತದ್ದು. ಜೊತೆಗೆ ಆ ಪ್ರಾಡಕ್ಟ್ ನ ತಗೊಳ್ಬೇಕು ಅಂತ ಹೆಂಗ್ ಗೊತ್ತಾಯ್ತು ನಮ್ಗೆ? ಥ್ರೂ ಅಡ್ವರ್ಟೈಸ್ಮೆಂಟ್. ಬಿಸ್ಲರಿಯನ್ನ ನೀವು ಟಿವಿಯಲ್ಲಿ ನೋಡ್ತೀರಾ, ರೇಡಿಯೋದಲ್ಲಿ ನೋಡ್ತೀರಾ, ನ್ಯೂಸ್ ಪೇಪರ್ ಅಲ್ಲಿ ನೋಡ್ತೀರಾ. ಸೊ ಅದಕ್ಕೆ ಒಂದು ಬ್ರಾಂಡ್ ಅಂಬಾಸಿಡರ್ ಅಂತೇಳಿ ಒಬ್ಬರನ್ನ ಸೆಲೆಬ್ರಿಟಿಯನ್ನ ತಗೊಂಡಿರ್ತಾರೆ. ಅವ್ರಿಗೆ ಕೋಟಿಗಟ್ಲೆ ದುಡ್ಡನ್ನು ಇನ್ವೆಸ್ಟ್ಮೆಂಟ್ ಮಾಡಿ ಅವ್ರನ್ನ ಬ್ರಾಂಡ್ ಅಂಬಾಸಿಡರ್ ಆಗಿ ತಗೊಂಡಿರ್ತಾರೆ. ನ್ಯೂಸ್ ಪೇಪರ್ ಅಲ್ಲಿ, ಟಿವಿಯಲ್ಲಿ ಫ್ರೀ ಆಗಂತೂ ಅಡ್ವರ್ಟೈಸ್ಮೆಂಟ್ ಮಾಡಲ್ಲ. ಅವರಿಗೂ ಕೋಟಿಗಟ್ಲೆ ದುಡ್ಡು ಕೊಟ್ಟಿರ್ತಾರೆ. ಇವೆಲ್ಲ ದುಡ್ಡನ್ನ ಯಾರಿಂದ ಕಲೆಕ್ಟ್ ಮಾಡ್ಕೊಳ್ತಾರೆ? ಅಂಡ್ ಮಧ್ಯವರ್ತಿಗಳಿಗೆ ದುಡ್ಡು ಹೋಗ್ಬೇಕು. ಬೇಕರಿ ಅವನಂತೂ ಸುಮ್ನೆ ಆ ಪ್ರಾಡಕ್ಟ್ ನ ಇಟ್ಕೊಂಡು ಮಾರಾಟ ಮಾಡಲ್ಲ. ಅವನು ಒಂದಿಷ್ಟು ಲಾಭವನ್ನ ಎಕ್ಸ್ಪೆಕ್ಟ್ ಮಾಡ್ತಾರೆ ಒಂದು ಪ್ರಾಡಕ್ಟ್ ಇಂದ. ಸೊ ಇವತ್ತು ಮಧ್ಯವರ್ತಿಗಳಿಗೆ ಮತ್ತೆ ಜಾಹೀರಾತಿಗೆ ಕೊಡುವಂತ ಹಣವನ್ನ ಯಾರಿಂದ ಕಲೆಕ್ಟ್ ಮಾಡ್ಕೊಳ್ತಾರೆ? ಆನ್ಸರ್ ಮಾಡ್ಬೋದಾ? ಎಗೇನ್ ನಮ್ಮಿಂದಾನೆ, ಕಸ್ಟಮರ್ಸ್ ಇಂದಾನೆ. ಸೊ MRP ಅಂತ ಇರುತ್ತೆ, ಮ್ಯಾಕ್ಸಿಮಮ್ ರಿಟೇಲ್ ಪ್ರೈಸ್. ಉದಾಹರಣೆಗೆ ಒಂದು ಬಿಸ್ಲರಿ ಇದು ಅರ್ಧ ಲೀಟರ್ ವಾಟರ್ ಬಾಟ್ಲದು ಪ್ರೈಸ್ ಬಂದು 10 rupees. ಆ 10 rupees ಅಲ್ಲಿ ಅದು ಮ್ಯಾನುಫ್ಯಾಕ್ಚರಿಂಗ್ ಆಗುವಂತದ್ದು ಮತ್ತೆ ಮ್ಯಾನುಫ್ಯಾಕ್ಚರ್ ಪ್ರಾಫಿಟ್ ಎಲ್ಲ ಸೇರಿ ಒಂದು 3 ರಿಂದ 4 ರೂಪಾಯಲ್ಲಿ ರೆಡಿ ಆಗ್ಬೋದು. ಆದ್ರೆ ಇನ್ನುಳಿದಂತ 6 ರೂಪಾಯಿ ಎಲ್ಲಿಗೆ ಹೋಗ್ತಾ ಇದೆ? ಮಧ್ಯವರ್ತಿಗಳು ಮತ್ತೆ ಜಾಹೀರಾತಿಗೆ ಹೋಗ್ತಾ ಇದೆ. ಸೊ ಈ ಒಂದು ಸಂದರ್ಭದಲ್ಲಿ ಒಂದು ಕಾನ್ಸೆಪ್ಟ್ ಇಂಟ್ರೊಡ್ಯೂಸ್ ಆಯ್ತು. ಈ ಮಧ್ಯವರ್ತಿಗಳ ಜಾಹೀರಾತು ಇಲ್ಲದೆ ಡೈರೆಕ್ಟ್ ಕಂಪನಿಯಿಂದ ಗ್ರಾಹಕರಿಗೆ ರೀಚ್ ಆದ್ರೆ ಹೆಂಗಿರುತ್ತೆ? ಮಧ್ಯವರ್ತಿಗಳು ಮತ್ತೆ ಜಾಹೀರಾತು ಇರಬಾರದು. ಮಧ್ಯವರ್ತಿಗಳು ಜಾಹೀರಾತು ಇಲ್ಲದೆ ಡೈರೆಕ್ಟ್ ಕಂಪನಿಯಿಂದ ಪ್ರಾಡಕ್ಟ್ ಕಸ್ಟಮರ್ಗೆ ರೀಚ್ ಆಗ್ಬೇಕು. ಆ ಕಸ್ಟಮರಿಗೆ ಆ ಪ್ರಾಡಕ್ಟ್ ಇಷ್ಟ ಆದ್ರೆ ಅದೇ ಕಸ್ಟಮರ್ 4 ಜನಕ್ಕೆ ಈ ತರ ಒಂದು ಪ್ರಾಡಕ್ಟ್ ಇದೆ ತಗೊಳ್ಳಿ ಅಂತ ರೆಕಮೆಂಡ್ ಮಾಡಿದ್ರೆ ಆ ಮಧ್ಯವರ್ತಿಗಳಿಗೆ ಜಾಹೀರಾತು ಹೋಗುವಂತ ಹಣವನ್ನೇ ಅದೇ ಗ್ರಾಹಕರಿಗೆ ಒಂದು ಇನ್ಕಮ್ ಕೊಡುವಂತ ವ್ಯವಸ್ಥೆಯನ್ನೇ ನೇರ ಮಾರುಕಟ್ಟೆ ಅಥವಾ ಡೈರೆಕ್ಟ್ ಸೆಲ್ಲಿಂಗ್ ಅಂತ ಕರಿತೀವಿ, ಅಥವಾ ನೆಟ್ವರ್ಕ್ ಮಾರ್ಕೆಟಿಂಗ್ ಅಂತ ಕರಿತೀವಿ. ಐ ಥಿಂಕ್ ನೆಟ್ವರ್ಕ್ ಮಾರ್ಕೆಟಿಂಗ್ ಅಂದ್ರೆ ಏನು ಅಂತೇಳಿ ಕ್ಲಿಯರ್ ಆಯ್ತು ಅಂತ ಅನ್ಕೊಳ್ತೀನಿ ಎಲ್ರಿಗೂ. ಒಂದು ವಸ್ತು ಡೈರೆಕ್ಟ್ ಕಂಪನಿಯಿಂದ ಗ್ರಾಹಕರಿಗೆ ರೀಚ್ ಆಗುತ್ತೆ, ಮಧ್ಯವರ್ತಿಗಳಿರಲ್ಲ, ಜಾಹೀರಾತು ಇರಲ್ಲ. ಅದೇ ಮಧ್ಯವರ್ತಿಗಳಿಗೆ ಜಾಹೀರಾತಿಗೆ ಹೋಗುವಂತ ಹಣ ಏನಿದೆ ಅದೇ ಒಂದು ಹಣವನ್ನ ಗ್ರಾಹಕರಿಗೆ ಒಂದು ಇನ್ಕಮ್ ಅಂತೇಳಿ ಕೊಡುವಂತ ವ್ಯವಸ್ಥೆಯನ್ನ ನೇರ ಮಾರುಕಟ್ಟೆ ಅಂತ ಕರಿತೀವಿ. ಆ ಒಂದು ಇನ್ಕಮ್ ನ ಡಿಫ್ರೆಂಟ್ ಕಂಪನಿಗಳು ಡಿಫ್ರೆಂಟ್ ವೇ ಅಲ್ಲಿ ಕೊಡ್ತಾರೆ. ಕೆಲವರು ಬೈನರಿ ಸಿಸ್ಟಮ್ ಅಲ್ಲಿ ಕೊಟ್ರೆ, ಇನ್ ಕೆಲವರು ಜನರೇಷನ್ ಸಿಸ್ಟಮ್ ಅಲ್ಲಿ ಕೊಡ್ತಾರೆ, ಇನ್ ಕೆಲವರು ಸನ್ಫ್ಲವರ್ ಸಿಸ್ಟಮ್ ಅಲ್ಲಿ ಕೊಡ್ತಾರೆ, ಇನ್ ಕೆಲವರು ಅಡ್ವಾನ್ಸ್ಡ್ ಮ್ಯಾಟ್ರಿಕ್ಸ್ ಸಿಸ್ಟಮ್ ಅಲ್ಲಿ ಕೊಡ್ತಾರೆ. ಡಿಫ್ರೆಂಟ್ ಕಂಪನಿಗಳು ಡಿಫ್ರೆಂಟ್ ವೇ ಅಲ್ಲಿ ಆ ಒಂದು ಇನ್ಕಮ್ ನ ಹಂಚಿಕೆ ಮಾಡ್ತಾರೆ. ಕ್ಲಿಯರ್? ಸೊ ಈ ಒಂದು ವ್ಯವಸ್ಥೆ ಬಗ್ಗೆ ದೊಡ್ಡ ವ್ಯಕ್ತಿಗಳು ದೊಡ್ಡ ಸ್ಟೇಟ್ಮೆಂಟ್ ಮಾಡಿದ್ದಾರೆ. ಇವತ್ತು APJ ಅಬ್ದುಲ್ ಕಲಾಂ ಸರ್ ಇರ್ತಾರೆ. 21ನೇ ಶತಮಾನದ ವೇಗವಾಗಿ ಬೆಳೀತಿರೋ ಬಿಸ್ನೆಸ್ ಅಂದ್ರೆ ನೆಟ್ವರ್ಕ್ ಮಾರ್ಕೆಟಿಂಗ್. ಈ ಒಂದು ವ್ಯವಸ್ಥೆಗೆ ಪ್ರತಿಯೊಬ್ಬ ಯುವತಿಗೆ ಜಾಯ್ನ್ ಆಗ್ಬೇಕು, ಅದರ್ವೈಸ್ ಅವರಿಗೆ ಒಂದು ಯೌವನದ ಬೆಲೆನೇ ಗೊತ್ತಾಗಲ್ಲ ಅಂತ ಹೇಳಿದ್ದಾರೆ. ಸೊ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ನಂದೇ ತಗೊಳ್ತಿರ್ತೇನೆ. ನಾನು 18ನೇ ವಯಸ್ಸಿಗೆ ಇಂಡಸ್ಟ್ರಿಗೆ ಬಂದೆ. ಇವಾಗ ನನಗೆ 29 ಕಂಪ್ಲೀಟ್ ಆಗಿ 30ನೇ ವಯಸ್ಸು ನಡೀತಾ ಇದೆ ಸ್ನೇಹಿತರೆ. ಜಸ್ಟ್ 11 ಇಯರ್ಸ್ ಅಲ್ಲಿ ಏನೆಲ್ಲ ಮಾಡ್ಲಿಕ್ಕೆ ಸಾಧ್ಯತೆ ಆಗಿದೆ ನೆಟ್ವರ್ಕ್ ಅಲ್ಲಿ ಅನ್ನೋದನ್ನ ನಾನು ಇನ್ಸ್ಟಾಗ್ರಾಮ್ ಪೇಜ್ ನೋಡಿದ್ರೆ ನಿಮಗೆ ಗೊತ್ತಾಗತ್ತೆ ಅಂತ ಅನ್ಕೊಳ್ತೀನಿ. ಸೊ ನನ್ನ ಯೌವನದ ಬೆಲೆ ಗೊತ್ತಾಗಿದೆ ಇಂಡಸ್ಟ್ರಿಯಿಂದ. ಸೊ ಬಿಲ್ಗೇಟ್ ಅವ್ರು ಹೇಳ್ತಾರೆ, ಮೈಕ್ರೋಸಾಫ್ಟ್ ಓನರ್, ನಾನೇನಾದ್ರು ಝೀರೋಗೆ ಬಂದ್ರೆ ಮತ್ತೆ ನಾನು ಇವತ್ತಿರೋ ಪೊಸಿಷನ್ ನ ಆಕ್ಯುಪೈ ಮಾಡ್ಕೊಳ್ತೀನಿ ಅಂದ್ರೆ ಅದು ಈ ಇಂಡಸ್ಟ್ರಿ ಮುಖಾಂತರ ಅಂತ ಹೇಳಿ. ಕನ್ಸ್ಯೂಮರ್ ಅಫೇರ್ಸ್ ಮಿನಿಸ್ಟರ್ ಇದ್ರು ರಾಮ್ ವಿಲಾಸ್ ಪಾಸ್ವಾನ್ ಅಂತ ಹೇಳಿ, ಅವ್ರು ಇವತ್ತಿಲ್ಲ. ಅವ್ರು ಹೇಳ್ತಾರೆ, ಈ ಇಂಡಸ್ಟ್ರಿ ಫ್ಯೂಚರ್ ಬಿಸ್ನೆಸ್, ಇಡೀ ಇಂಡಿಯಾಗೆ ಒಂದು ಫ್ಯೂಚರ್ ಬಿಸ್ನೆಸ್ ಅಂತ ಹೇಳಿ ರೆಕಗ್ನೈಸ್ ಆಗುತ್ತೆ ನೆಟ್ವರ್ಕ್ ಮಾರ್ಕೆಟಿಂಗ್ ಅನ್ನುವಂಥದ್ದು ಅಂತ. ಸಂಜಯ್ ಯೂತ್ ಇಂಡಿಯಾ ಅಂತೇಳಿ ನನ್ನ ಇನ್ಸ್ಟಾಗ್ರಾಮ್ ID, ನೀವು ಬೇಕಾದ್ರೆ ಚೆಕ್ ಮಾಡ್ಕೋಬಹುದು, ಸಂಜಯ್ ಯೂತ್ ಇಂಡಿಯಾ ಅಂತೇಳಿ. ಸಂಜಯ್ ಯೂತ್ ಇಂಡಿಯಾ ನಿಮಗೆ
ಮೆಸೇಜ್ ಮಾಡಿದ್ದೀನಿ ಚಾಟ್ ಬಾಕ್ಸ್ ಅಲ್ಲಿ. ಅತಿ ಹೆಚ್ಚು ಕೋಟ್ಯಾಧಿಪತಿಗಳನ್ನ ಕ್ರಿಯೇಟ್ ಮಾಡಿರುವಂತದ್ದು ಇಡೀ ವರ್ಲ್ಡ್ ವೈಡ್ ನೆಟ್ವರ್ಕ್ ಮಾರ್ಕೆಟಿಂಗ್ ಅಂತ ಹೇಳ್ತಾರೆ. ಫೇಮಸ್ ಮೋಟಿವೇಶನ್ ಸ್ಪೀಕರ್ ವರ್ಲ್ಡ್ ವೈಡ್ ಲೇಸ್ ಪ್ರೋನ್ ಅಂತ ಹೇಳಿ. ಇಡೀ ಪ್ರಪಂಚದಲ್ಲಿರುವಂತಹ ಶ್ರೀಮಂತರು ಅವರು ನೆಟ್ವರ್ಕ್ ನ ಬಿಲ್ಡ್ ಮಾಡ್ತಾರೆ ಹೊರತು ಜಾಬ್ ಅನ್ನ ನೋಡಲ್ಲ ಅಂತ ಹೇಳ್ತಾರೆ. ಮನುಷ್ಯನಿಗೆ ಮೇಜರ್ ಆಗಿ ಮೋಟಿವೇಶನ್ ಕೊಡುವಂತ 9 ಪಾಯಿಂಟ್ಸ್, ಆ 9 ಪಾಯಿಂಟ್ಸ್ ಕೂಡ ಇದೇ ಇಂಡಸ್ಟ್ರಿ ಇರುವಂತದ್ದು. ಮೊದಲನೇದು ಎಕ್ಸ್ಟ್ರಾ ಇನ್ಕಮ್, ಅಂದ್ರೆ ಒಂದ್ ಕಡೆ ಕೆಲಸ ಮಾಡ್ಕೊಳ್ತಾ ಇಲ್ಲಿ ಕೆಲಸ ಮಾಡ್ಬೋದು. ನೀವ್ ಎಷ್ಟು ಬೇಕೋ ಅಷ್ಟು ಇನ್ಕಮ್ ನ ತಗೊಂಡು ಫೈನಾನ್ಷಿಯಲ್ ಫ್ರೀಡಮ್, ಆರ್ಥಿಕ ಸ್ವಾತಂತ್ರ್ಯವನ್ನು ಗಳಿಸಬಹುದು. ಇದು ನಿಮ್ಮ ವ್ಯಾಪಾರ ಆಗಿರುತ್ತೆ. ನಿಮಗೆ ಇಷ್ಟ ಬಂದಂತ ಟೈಮ್ ನಲ್ಲಿ ಕೆಲಸ ಮಾಡ್ಲಿಕ್ಕೆ ಅವಕಾಶ ಇರೋದ್ರಿಂದ ಟೈಮ್ ಫ್ರೀಡಮ್ ಇದೆ. ನಿಮ್ಮ ವ್ಯಕ್ತಿತ್ವ ಇಂಪ್ರೂವ್ಮೆಂಟ್ ಆಗ್ಲಿಕ್ಕೆ ಅದಕ್ಕೆ ಬೇಕಾಗಿರೋ ಲೈಫ್ ಎಜುಕೇಶನ್ ಸಿಗುತ್ತೆ. ಇನ್ನೊಬ್ರಿಗೆ ಹೆಲ್ಪ್ ಮಾಡಿ ನೀವು ಬೆಳೆಯುವಂತ ವ್ಯವಸ್ಥೆ. ಹೊಸ ಜನರನ್ನ ಭೇಟಿಯಾಗಿ ನೀವು ಫೇಮಸ್ ಆಗ್ಬಹುದು. ಬೇಗ ರಿಟೈರ್ಮೆಂಟ್ ನ ತಗೊಳ್ಬಹುದು. ಮುಂದಿನ ಪೀಳಿಗೆ ಒಂದು ಆಸ್ತಿ ಅಂತ ನೀವು ಮಾಡ್ಬೋದು. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಇವತ್ತಿನ ಮೀಟಿಂಗ್ ನಲ್ಲಿ ಕೊನೆಯ ಪಾಯಿಂಟ್, ಇಂಡಸ್ಟ್ರಿಲಿ ನೀವು ದುಡ್ಡು ಮಾಡ್ಬೇಕಾ? ಅದಕ್ಕಿರೋದು ಒಂದೇ ದಾರಿ, ಟೀಮ್ ಕಟ್ಟಬೇಕು. ಟೀಮ್ ಕಟ್ತೆ ನೀವು ಯಾವುದೇ ಕಾರಣಕ್ಕೂ ಇಂಡಸ್ಟ್ರಿ ದುಡ್ಡು ಮಾಡ್ಲಿಕ್ಕೆ ಆಗಲ್ಲ. ದೇರ್ ಇಸ್ ನೋ ಅದರ್ ವೇ. ಟೀಮ್ ಕಟ್ತೆ ನೀವು ದುಡ್ಡು ಮಾಡ್ಲಿಕ್ಕೆ. ಸೊ ನೀವು ಚಿಕ್ಕ ಟೀಮ್ ಇದ್ರೆ ಚಿಕ್ಕ ಆದಾಯ, ದೊಡ್ಡ ಟೀಮ್ ಇದ್ರೆ ದೊಡ್ಡ ಆದಾಯ. ಸೊ ಇವಾಗ ನೀವು ದೊಡ್ಡ ಇನ್ಕಮ್ ನ ಗಳಿಸ್ಬೇಕು ಅಂತಂದ್ರೆ ಸೊ ಅದಕ್ಕಿರೋದು ಒಂದೇ ದಾರಿ. ಸೊ ನೀವು ದೊಡ್ಡ ಟೀಮ್ ನ ಬಿಲ್ಡ್ ಮಾಡ್ಬೇಕು. ಸೊ ಇವತ್ತು ನಿಮ್ ಇನ್ಕಮ್ ಕಡಿಮೆ ಇದೆ ಅಂತಂದ್ರೆ ಅದಕ್ಕೆ ಕಾರಣ ನಿಮ್ಮ ಟೀಮ್ ಚಿಕ್ಕದಿದೆ ಅಂತ ಹೇಳಿ. ಇನ್ಕಮ್ ತುಂಬಾ ದೊಡ್ಡದಿದೆ ಅಂತ ಅದಕ್ಕೆ ಕಾರಣ ನಿಮ್ಮ ಟೀಮ್ ದೊಡ್ಡದಿದೆ ಅಂತ ಹೇಳಿ. ಸೊ ಚಿಕ್ಕ ಆದಾಯ ಇದ್ರೆ ಅದನ್ನ ದೊಡ್ಡದು ಮಾಡ್ಕೊಳ್ಳಿಕ್ಕೆ ದೊಡ್ಡ ಟೀಮ್ ನ ನೀವು ಬಿಲ್ಡ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸೊ ಇವತ್ತಿನ ಕಾರ್ಯಕ್ರಮವನ್ನ ಇಲ್ಲಿ ನಿಲ್ಲಿಸ್ತಾ ಇದ್ದೀನಿ. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮಗೆ ತೋರಿಸಿದಂತಹ ನೋಟ್ಸ್ ನಿಮಗೆ ರೀಚ್ ಆಗ್ಬೇಕು ಅಂದ್ರೆ ಇಲ್ಲೇನ್ ನಾನು ನಂಬರ್ ಮೆನ್ಷನ್ ಮಾಡಿದೀನಿ ಆ ಒಂದು ವಾಟ್ಸಪ್ ನಂಬರಿಗೆ ನೀವು ಕಾಂಟ್ಯಾಕ್ಟ್ ಮಾಡಿ ನೋಟ್ಸ್ ಕಳಿಸಿ ಅಂತ ಹೇಳಿ ನಿಮ್ಗೆ ನೋಟ್ಸ್ ರೀಚ್ ಆಗತ್ತೆ. ಅಂಡ್ ಏನ್ ನಿಮ್ಗೆ ನೋಟ್ಸ್ ಸಿಗುತ್ತೆ ಆ ಒಂದು ನೋಟ್ಸ್ ಅನ್ನ ಬಳಸ್ಕೊಂಡು ನೀವು ನಿಮ್ಮ ಟೀಮಿಗೆ ಎಜುಕೇಶನ್ ಕೊಡಿ. ಯಾವ ಒಂದು ಸಬ್ಜೆಕ್ಟ್ ಇವತ್ತು ನೀವು ಕಲ್ತಿದ್ದೀರಾ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಸೊ ಇಷ್ಟು ವಿಚಾರಗಳನ್ನ ಇವತ್ತು ತಿಳಿಸಿದ್ದೀನಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ನಿಲ್ಲಿಸ್ತಾ ಇದ್ದೀನಿ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಪ್ರತಿಯೊಬ್ಬರಿಗೂ ಕೂಡ ಧನ್ಯವಾದ ತಿಳಿಸ್ತಾ ಎಲ್ರಿಗೂ ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸೋ ಮಚ್. ವಿಶ್ ಯು ಆಲ್ ದ ಬೆಸ್ಟ್. ಹ್ಯಾವ್ ಎ ನೈಸ್ ಡೇ.